Welcome to Sanmargana classes. Let us see question number 29 of chapter Work and Energy. If a body of mass 10 kg is at a height of 6 meters from the ground, calculate the potential energy of the body given G is equal to 9.8 meter per second square. ಓಕೆ ಏನ್ ಹೇಳ್ತಾ ಇದ್ದಾರೆ, ಬಾಡಿ ಮಾಸ್ 10 kg ಇದೆ, 6 ಮೀಟರ್ ಹೈಟ್ ಇದೆ, ಗ್ರೌಂಡ್ ಇಂದ 6 ಮೀಟರ್ ಹೈಟ್ ಅಲ್ಲಿ ಇದೆ. ಓಕೆ, ಈ ಟೇಬಲ್ ಮೇಲೆ ಇದೆ ಅಂತ ಇಟ್ಕೊಳ್ಳೋಣ. ಗ್ರೌಂಡ್ ಅಂದ್ರೆ ಗ್ರೌಂಡ್ ಇಂದ 6 ಮೀಟರ್ ಹೈಟ್ ಅಲ್ಲಿ ಇದೆ. ಕ್ಯಾಲ್ಕುಲೇಟ್ ದ ಪೊಟೆನ್ಶಿಯಲ್ ಎನರ್ಜಿ ಆಫ್ ದಟ್ ಬಾಡಿ. ಈ ಬಾಡಿದು ಪೊಟೆನ್ಶಿಯಲ್ ಎನರ್ಜಿಯನ್ನ ಹೇಳಿ. ಈಗ ಗಿವನ್ ಏನೇನಿದೆ, ಮಾಸ್ ಇಸ್ ಈಕ್ವಲ್ ಟು 10 kg, ಹೈಟ್ ಇಸ್ ಈಕ್ವಲ್ ಟು 6 ಮೀಟರ್, ಜಿ ಅಂತೂ ಗಿವನ್ ಇದೆ. ಸರಿ, ಈಗ ಪೊಟೆನ್ಶಿಯಲ್ ಎನರ್ಜಿ ಫಾರ್ಮುಲಾ. ವಿ ನೋ ದ ಫಾರ್ಮುಲಾ ಟು ಫೈಂಡ್ ಔಟ್ ಪೊಟೆನ್ಶಿಯಲ್ ಎನರ್ಜಿ. E P ಅಲ್ವಾ, P represents potential energy. M into G into H, where M is mass 10 kg into G is acceleration due to gravity 9.8 meter per second square into height is 6 meters. So, ಎಷ್ಟು ಬರುತ್ತೆ ಆನ್ಸರ್ ನೋಡಿ, 588 ಜೂಲ್ ಬರ್ತಾ ಇದೆ ನನಗೆ. ಅಷ್ಟೇ ಬಂದಿದ್ಯಾ? Yes, answer is 588 joule. Very simple one. Potential energy ಅಂತ ಅಂದ್ರೆ M into G into H ಫಾರ್ಮುಲಾ ಹಾಕಿದ್ರೆ, ಕೈನೆಟಿಕ್ ಎನರ್ಜಿ ಇದ್ರೆ ಹಾಫ್ mv² ಫಾರ್ಮುಲಾ ಹಾಕಿದ್ರೆ ಆಯ್ತು. ಈಗ ಹಾಗಿದ್ರೆ ಈ ಬಾಡಿ ಏನಿದೆ 10 kg ಮಾಸ್ ಇರೋ ಬಾಡಿ, 6 ಮೀಟರ್ ಗ್ರೌಂಡ್ ಇಂದ ಹೈಟ್ ಅಲ್ಲಿ ಇರೋ ಬಾಡಿ, ಯಾವ ಇದು ಪೊಟೆನ್ಶಿಯಲ್ ಎನರ್ಜಿ ಎಷ್ಟಿದೆ ಆ ಬಾಡಿದು? ಇಟ್ ಈಸ್ 588 joule. Potential energy is energy of an object due to change in its shape or position. ಎನರ್ಜಿ ಏನಿದೆ ಒಂದು ಆಬ್ಜೆಕ್ಟ್ದು ಶೇಪ್ ಚೇಂಜ್ ಆಗಿರೋದ್ರಿಂದ ಅಥವಾ ಪೊಸಿಷನ್ ಚೇಂಜ್ ಆಗಿರೋದ್ರಿಂದ ಬಂದಿರ್ತದಲ್ಲ, ಅದನ್ನ ಏನಂತ ಕರೀತಾರೆ? ಪೊಟೆನ್ಶಿಯಲ್ ಎನರ್ಜಿ. ಥ್ಯಾಂಕ್ ಯು.